ಇಫ್ ಯು ಡೋಂಟ್ ಲೈಕ್ ಇಟ್ ಡೋಂಟ್ ಬೈ ಇಟ್. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಪರ್ಚೇಸ್ ಮಾಡಬೇಡಿ. ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ನೇರವಾಗಿ ಅಮೆರಿಕಕ್ಕೆ ಕೊಟ್ಟಿರೋ ರಿಪ್ಲೈ. ಭಾರತ ಈಗ ಕೊಡ್ತಿರೋ ಓಪನ್ ರಿಪ್ಲೈಗೆ ಅಮೆರಿಕ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ವೇನೋ. ಇಷ್ಟು ಮಾತ್ರ ಅಲ್ಲ, ಭಾರತದ ವಿಚಾರದಲ್ಲಿ ಅಮೆರಿಕದ ಹಿಪೋಕ್ರೆಸಿ ಸಹ ಈಗ ಎಕ್ಸ್ಪೋಸ್ ಆಗ್ತಾ ಇದೆ. ಹಾಗಿದ್ರೆ ಅಮೆರಿಕ ಭಾರತದಿಂದ ಏನ್ ಪರ್ಚೇಸ್ ಮಾಡೋದ್ರ ಬಗ್ಗೆ ಎಸ್ ಜೈಶಂಕರ್ ಅವರು ಈಗ ಹೇಳ್ತಿರೋದು. ಇವತ್ತಿನಿಂದ ಭಾರತದ ಮೇಲೆ ಸ್ಟಾರ್ಟ್ ಆಗ್ತಿರೋ ಅಮೆರಿಕದ 50% ಟ್ಯಾರಿಫ್ ಡೀಟೇಲ್ ಅನ್ನ ನೋಡ್ತಾ ಇದ್ರೆ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆ ತನಕ ನೋಡಿ. ಭಾರತದ ಮೇಲೆ ಟೋಟಲ್ 50% ಟ್ಯಾರಿಫ್ ಆಗ್ತಾ ಇರುವಾಗ ಅಮೆರಿಕ ಏನ್ ರೀಸನ್ ಕೊಟ್ಟಿತ್ತಂದ್ರೆ, ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದ್ರಿಂದಲೇ ರಷ್ಯಾ ಆರಾಮಾಗಿ ಯುಕ್ರೇನ್ ಜೊತೆ ಯುದ್ಧ ನಡೆಸ್ತಾ ಇದೆ. ಭಾರತವೇ ಡೈರೆಕ್ಟ್ ಆಗಿ ರಷ್ಯಾಗೆ ಫಂಡಿಂಗ್ ಮಾಡ್ತಾ ಇದೆ. ಯುಕ್ರೇನ್ ನಲ್ಲಿ ಸಾಯ್ತಾ ಇರೋ ಜನರ ಯಾವುದೇ ಲೆಕ್ಕಕ್ಕಿಲ್ಲದೆ ಭಾರತ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಿ ಪ್ರಾಫಿಟ್ ಅನ್ನ ಮಾಡ್ತಾ ಇದೆ ಅನ್ನೋ ಆರೋಪ ಮಾಡಿತ್ತು ಅಮೆರಿಕ. ಮೊದಲು ಭಾರತ ಏನ್ ಮಾಡಿತ್ತಂದ್ರೆ ಡೈರೆಕ್ಟ್ ಆಗಿ ರಿಪ್ಲೈ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಈ ಟ್ರಂಪ್ ಪ್ರೆಸಿಡೆನ್ಸಿಲಿ ಅಮೆರಿಕದಿಂದ ದಿನಕ್ಕೆ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ, ಟ್ರಂಪ್ ಇಂದ ಒಂದೊಂದು ರೀತಿ ಸ್ಟೇಟ್ಮೆಂಟ್ ಬರ್ತಾ ಇರುತ್ತೆ. ಮೇ ಬಿ ಸ್ವಲ್ಪ ದಿನದಲ್ಲೇ ಸರಿಯಾಗಬಹುದೇನೋ ಅಂತ ಒಂದೊಂದು ಪ್ರೆಸ್ ನೋಟ್ ನಲ್ಲೇ ರಿಪ್ಲೈ ಕೊಡ್ತಾ ಇತ್ತು ಅಮೆರಿಕಕ್ಕೆ. ಈ ರೀತಿ ಭಾರತದ ಮೇಲೆ ಅಲಿಗೇಷನ್ ಮಾಡೋದು ಸರಿಯಲ್ಲ, ಭಾರತ ಮಾತ್ರ ಅಲ್ಲ ಪರ್ಚೇಸ್ ಮಾಡ್ತಾ ಇರೋದು, ಬೇರೆ ದೇಶ ಎಲ್ಲ ಪರ್ಚೇಸ್ ಮಾಡ್ತಾ ಇದೆ ಅನ್ನೋ ರೀತಿ ರಿಪ್ಲೈ ಕೊಡ್ತಾ ಇತ್ತು ಭಾರತ. ಆದ್ರೆ ಈಗ US ಕಡೆಯಿಂದ ಎಲ್ಲಾ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಿದ್ದಾಗೆ ಈಗ ಡೈರೆಕ್ಟ್ ಆಗಿ ಭಾರತದಿಂದ ಒಂದೊಂದೇ ರಿಪ್ಲೈ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಓಪನ್ ಆಗಿ. ರಷ್ಯಾ ಜೊತೆ ಟ್ರೇಡ್ ನಡೆಸ್ತಾ ಇರೋದಕ್ಕೆ ಭಾರತವನ್ನ ಅಮೆರಿಕ ಟಾರ್ಗೆಟ್ ಮಾಡ್ತಾ ಇದೆ. ಆದ್ರೆ ರಷ್ಯಾ ಜೊತೆ ಯಾವುದೆಲ್ಲ ದೇಶ ಟ್ರೇಡ್ ನಡೆಸ್ತಾ ಇದೆ ಅನ್ನೋ ಡಾಟಾವನ್ನ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಟ್ರಂಪಿಗೆ ಮತ್ತೆ ಈ ಟ್ರಂಪ್ ಗೌರ್ಮೆಂಟಿಗೆ ಏನು ಹುಚ್ಚಿಗಿಚ್ಚಿ ಹಿಡಿದಿದ್ಯಾ ಅಂತ. ಯಾಕಂದ್ರೆ ಈ ಡಾಟಾವನ್ನ ಒಂದ್ಸಲ ನಿಧಾನವಾಗಿ ನೋಡಿ. ಈ ಒಂದು ಡೇಟಾವನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ರಷ್ಯಾದಿಂದ ಸಪ್ಲೈ ಆಗೋ LNG ಅನ್ನ ಯುರೋಪಿಯನ್ ಯೂನಿಯನ್ ನಲ್ಲಿರೋ ದೇಶಗಳೇ 51% ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಪೈಪ್ಲೈನ್ ಗ್ಯಾಸ್ ಅನ್ನ ಮತ್ತೆ ಇದೇ ದೇಶಗಳು 37% ಅಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಈ ದೇಶ ಯಾವುದೆಲ್ಲ ಅಂದ್ರೆ ಈಗ ಯುಕ್ರೇನ್ಗೆ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇರೋ ಯುರೋಪಿಯನ್ ದೇಶಗಳು. ಈ ದೇಶ ಎಲ್ಲ ಜೂನ್ 2025 ವರೆಗೂ ಇಷ್ಟೆಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು, ಅಮೆರಿಕಕ್ಕೆ ಏನೂ ತೊಂದರೆ ಆಗಲಿಲ್ಲ. ನಂತರ ರಷ್ಯಾದ ಕ್ರೂಡ್ ಆಯಿಲ್ ಅನ್ನ ಕೇವಲ ಚೈನಾ 47% ಇಂಪೋರ್ಟ್ ಮಾಡುತ್ತೆ. ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ನ್ಯಾಟೋ ಕಂಟ್ರಿಗಳಲ್ಲಿ ಒಂದಾದ ತುರ್ಕಿ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಹೆಚ್ಚಾಗಿ. ರಷ್ಯಾದ ಕೋಲ್ ಅನ್ನ 44% ಚೈನಾ ಒಂದೇ ಇಂಪೋರ್ಟ್ ಮಾಡುತ್ತೆ. US ಹೇಳ್ತಾ ಇರೋ ರೀತಿ ಭಾರತ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ರಷ್ಯಾ ವಾರ್ ನಡೆಸ್ತಾ ಇದೆ ಅಂತ ಆದ್ರೆ ಈ ಎಲ್ಲ ದೇಶಗಳಿಗೆ ಮೊದಲು ಟ್ಯಾರಿಫ್ ಹಾಕ್ಬೇಕು ಅಮೆರಿಕ. ಆದ್ರೆ ಟ್ರಂಪಿಗೆ ಇದು ಯಾವುದು ಕಾಣಿಸ್ತಾ ಇಲ್ಲ. ಟ್ರಂಪ್ ಕಣ್ಣಿಗೆ ಕಾಣಿಸ್ತಾ ಇರೋದು ಭಾರತ ಪರ್ಚೇಸ್ ಮಾಡ್ತಾ ಇರೋ ಆಯಿಲ್ ಮಾತ್ರ. ಇದು ಯಾಕಂತ ಮುಂದೆ ನೋಡಿ ಗೊತ್ತಾಗತ್ತೆ. ಈ ಲೀಸ್ಟ್ಗಳಲ್ಲಿ ಕಾಮನ್ ಆಗಿ ರಷ್ಯಾದಿಂದ ಹೆಚ್ಚಾಗಿ ಎಲ್ಲವನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇರೋ ದೊಡ್ಡ ದೇಶ ಯಾವುದಂದ್ರೆ ಚೈನಾ. ಇಂಡಿಯಾದ ಮೇಲೆ ಮಾತ್ರ ಯಾಕೆ ಟ್ಯಾರಿಫ್ ಆಗ್ತಾ ಇರೋದು, ಜಾಸ್ತಿ ಟ್ರೇಡ್ ಮಾಡ್ತಾ ಇರೋ ಚೈನಾದ ಮೇಲೆ ಯಾಕೆ ಟ್ಯಾರಿಫ್ ಹಾಕಿಲ್ಲ ಅಂತ ಜರ್ನಲಿಸ್ಟ್ಗಳು ಪದೇ ಟ್ರಂಪ್ ಹತ್ರ ಕೇಳ್ತಾ ಇದ್ರು. ಟ್ರಂಪ್ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂದ್ರೆ, ಚೈನಾ ಟ್ರೇಡ್ ಮಾಡ್ತಾ ಇರೋದು ಟ್ರಂಪಿಗೆ ಗೊತ್ತೇ ಇಲ್ವೇನೋ ಅನ್ನೋ ರೀತಿ ಇದೆ. ಯಾಕಂದ್ರೆ ಚೈನಾದ ಮೇಲೆ ಒಂದ್ಸಲ ಟ್ಯಾರಿಫ್ ಹಾಕಿ ಚೈನಾ ಅದಕ್ಕೆ ಹೆದರ್ಕೊಳ್ಳದೆ ವಾಪಸ್ ಅಮೆರಿಕದ ಮೇಲೆ ಟ್ಯಾರಿಫ್ ಹಾಕಿ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋ ಮೇನ್ ಕಾಂಪೋನೆಂಟ್ಗಳನ್ನೆಲ್ಲ ಬ್ಯಾನ್ ಮಾಡೋದ್ರಿಂದ ಈ ಟ್ರಂಪಿನ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿ ಹೋಗಿತ್ತು ಒಂದ್ಸಲ. ಅದಕ್ಕೆ ಈಗ ವಾಪಸ್ ಚೈನಾದ ಮೇಲೆ ಟ್ಯಾರಿಫ್ ಹಾಕೋಕ್ ಟ್ರಂಪಿಗೆ ಧೈರ್ಯ ಇದ್ದಂಗಿಲ್ಲ. US ಸೆಕ್ರೆಟರಿ ಆಫ್ ಟ್ರೆಜರಿ ಸ್ಕಾಟ್ ಬೆಸೆಂಟ್ ಇಂದ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬಂದಿತ್ತು ಭಾರತದ ವಿರುದ್ಧ ಮೊನ್ನೆ. ಸ್ಟೇಟ್ಮೆಂಟ್ ಏನಂದ್ರೆ, ರಷ್ಯಾದಿಂದ ಭಾರತ ಆಯಿಲ್ ಪರ್ಚೇಸ್ ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತಾ ಇದೆ, ಆದ್ರೆ ಆ ಪ್ರಾಫಿಟ್ ಭಾರತದ ಕೈಗೆ ಸಿಗ್ತಾ ಇಲ್ಲ, ಭಾರತದಲ್ಲಿರೋ ಕೆಲವೊಂದು ಬಿಲಿಯನಿಯರ್ಸ್ಗಳ ಕೈಗೆ ಹೋಗ್ತಾ ಇದೆ ಅನ್ನೋದಾಗಿತ್ತು. ಆದ್ರೆ ಇಲ್ಲಿ ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ ನೋಡಿ. ಭಾರತ ರಷ್ಯಾದಿಂದ ಕಡಿಮೆ ರೇಟಿಗೆ ಕ್ರೂಡ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡುತ್ತೆ ನಿಜ, ಆದ್ರೆ ಅದನ್ನ ರಿಫೈನ್ ಮಾಡಿ ಭಾರತಕ್ಕೆ ಎಷ್ಟು ಬೇಕೋ ಅದನ್ನ ಭಾರತದಲ್ಲಿ ಯೂಸ್ ಮಾಡುತ್ತೆ. ಆದ್ರೆ ಅದರ ನಂತರ ಉಳಿದಿರೋ ಆಯಿಲ್ ಅನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಸೇಲ್ ಮಾಡುತ್ತೆ. ಸರ್ಪ್ರೈಸಿಂಗ್ಲಿ ಇದಕ್ಕೆ ಮೇನ್ ಕಸ್ಟಮರ್ ಯಾರಂದ್ರೆ ಒಂದು US, ಇನ್ನೊಂದು ಇದೇ ಯುರೋಪಿಯನ್ ಯೂನಿಯನ್. ಭಾರತ ಸೇಲ್ ಮಾಡ್ತಾ ಇರೋ ಈ ರಿಫೈನ್ಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಅಮೆರಿಕಕ್ಕೆ ಯಾವುದೇ ತೊಂದರೆ ಇಲ್ಲ, ಯಾಕಂದ್ರೆ ಇದು ಸ್ವಲ್ಪ ಚೀಪಿಗೆ ಸಿಗುತ್ತೆ. ಈಗ ಜೈಶಂಕರ್ ಅವ್ರು ಹೇಳ್ತಾ ಇರೋದು ಅದೇ, ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ಮೊದಲು ಈ ಭಾರತದ ರಿಫೈನ್ಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡೋದನ್ನೇ ನಿಲ್ಲಿಸ್ಬಿಡಿ. ಭಾರತ ತನ್ನ ನ್ಯಾಷನಲ್ ಇಂಟ್ರೆಸ್ಟ್ ಪ್ರಕಾರ ರಷ್ಯಾ ಜೊತೆ ಟ್ರೇಡ್ ಜಾಸ್ತಿ ಮಾಡಬೇಕಾ ಕಡಿಮೆ ಮಾಡಬೇಕಾ ಅನ್ನೋದನ್ನ ಭಾರತ ಡಿಸೈಡ್ ಮಾಡುತ್ತೆ, ಅಮೆರಿಕ ಅಲ್ಲ. ಈಗ ಈ ಟ್ರಂಪ್ ಮೇನ್ಲಿ ಭಾರತಕ್ಕೆ ಮಾತ್ರ ಈ 50% ಟ್ಯಾರಿಫ್ ಹಾಕೋದ್ರಿಂದಾನೇ ಗೊತ್ತಾಗುತ್ತೆ ಟ್ರಂಪ್ ಇಂಟೆನ್ಷನ್ ಭಾರತ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದು ಮಾತ್ರ ಅಲ್ಲ, ಬೇರೆನೇ ಇದೆ ಅಂತ. ಅದೇನಂದ್ರೆ ಮೇನ್ ಆಗಿ 2 ರೀಸನ್ ಇದೆ. ಒಂದೇದು ಯಾವುದಂದ್ರೆ, ಅಮೆರಿಕದ ಡೈರಿ ಪ್ರಾಡಕ್ಟ್ಗಳಿಗೆ ಭಾರತದ ಮಾರ್ಕೆಟಿಗೆ ಎಂಟ್ರಿ ಮಾಡೋಕೆ ಟ್ಯಾರಿಫ್ ಅನ್ನ ಕಡಿಮೆ ಮಾಡಬೇಕಿತ್ತು ಭಾರತ. ಈ ಆಫರ್ ಅನ್ನ ಭಾರತ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತು. ಯಾಕಂದ್ರೆ ಭಾರತದಲ್ಲಿ ಎಷ್ಟೋ ರೈತರು ಕೇವಲ ಅಗ್ರಿಕಲ್ಚರನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ಈಗಲೂ.
ಸಡನ್ ಆಗಿ ಈ ಅಮೆರಿಕದ ಸಬ್ಸಿಡೈಸ್ಡ್ ಕಡಿಮೆ ರೇಟಿನ ಪ್ರಾಡಕ್ಟ್ಗಳೆಲ್ಲ ಭಾರತದ ಮಾರ್ಕೆಟಿಗೆ ಎಂಟ್ರಿ ಆಯ್ತು ಅಂದ್ರೆ ಭಾರತದ ರೈತರು ಎಲ್ಲಿಗೆ ಹೋಗೋದು ಆಮೇಲೆ? ಇನ್ನೊಂದೇನಂದ್ರೆ ಟ್ರಂಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದ ರೀತಿ ಭಾರತ ಡೈರೆಕ್ಟ್ ಆಗಿ ಟ್ರಂಪ್ಗೆ ನೊಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಮಾಡಲಿಲ್ಲ ಭಾರತ. ಟ್ರಂಪ್ ಪದೇ ಪದೇ ಭಾರತ ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ಅನ್ನ ನಾನೇ ನಿಲ್ಸ್ದೆ ಅಂತ ಕ್ಲೈಮ್ ಮಾಡ್ತಾ ಇದ್ರು. ಭಾರತ ಕಂಪ್ಲೀಟ್ ಆಗಿ ಟ್ರಂಪಿನ ಈ ಸ್ಟೇಟ್ಮೆಂಟ್ ಎಲ್ಲವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡುತ್ತೆ. ಭಾರತದ ಈ ಸ್ಟೆಪ್ ಇಂದ ಅಂತೂ ಡೊನಾಲ್ಡ್ ಟ್ರಂಪಿನ ಈಗೋ ಹರ್ಟ್ ಆಗಿ ಹೋಯ್ತು. ಯಾವ ಜಿಯೋ ಪೊಲಿಟಿಕಲ್ ಅನಲಿಸ್ಟ್ಗಳು ಎಕ್ಸ್ಪರ್ಟ್ಗಳ ಒಪಿನಿಯನ್ ನೋಡಿದ್ರು ಇದೇ ರೀತಿ ಇದೆ. ಫೈನಲಿ ಈ ಒಂದು ಟ್ಯಾರಿಫ್ ಇಂದ ಭಾರತಕ್ಕೆ ಏನು ತೊಂದರೆ ಆಗುತ್ತೆ ಕೇಳಿದ್ರೆ 100% ಭಾರತಕ್ಕೆ ಲಾಸ್ ಅಂತೂ ಆಗೇ ಆಗುತ್ತೆ. ಭಾರತದ ಇಕಾನಮಿಗೆ ಇಫೆಕ್ಟ್ ಆಗೇ ಆಗುತ್ತೆ. ಈ ಒಂದು 50% ಟ್ಯಾರಿಫ್ ಇಂದ ಭಾರತದ ಕೆಲವೊಂದು ಎಕ್ಸ್ಪೋರ್ಟ್ ಬಿಸ್ನೆಸ್ಗಳಿಗಂತೂ $ಬಿಲಿಯನ್ಸ್ 100% ಲಾಸ್ ಆಗೇ ಆಗುತ್ತೆ. ಆದರೆ ಲಾಸ್ ಆಗುತ್ತೆ ಅಂತ ಹೇಳಿ ಪಾಕಿಸ್ತಾನದ ರೀತಿ ಅಮೆರಿಕ ಹೇಳ್ದಂಗೆಲ್ಲ ಕುಣಿಲಿಕ್ಕೆ ಭಾರತ ತಯಾರಿಲ್ಲ. ಭಾರತದ ಏನೇ ಫಾರಿನ್ ಪಾಲಿಸಿ ಏನೇ ಡಿಸಿಷನ್ ಇದ್ರೂ ಭಾರತವೇ ಡಿಸೈಡ್ ಮಾಡುತ್ತೆ, ಅಮೆರಿಕ ಅಲ್ಲ. ಇನ್ನು ಮುಂದೆ ಏನೇನು ಅಪ್ಡೇಟ್ಗಳಾಗುತ್ತೆ ಮತ್ತೆ ಇದೇ ರೀತಿ ಜಿಯೋ ಪೊಲಿಟಿಕಲ್ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೈ ಹಿಂದ್.